ನಾನು ಪಿ ಐ ಭಂಡಾರೆ ಚಿಕ್ಕೋಡಿ ಶಿಕ್ಷಣ ಜಿಲ್ಲೆಯ ಉಪನಿರೀಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. 2025-26ನೇ ಸಾಲಿನಲ್ಲಿ ಸುಮಾರು ನಮ್ಮ ಚಿಕ್ಕೋಡಿ ಶಿಕ್ಷಣ ಜಿಲ್ಲೆಯಲ್ಲಿ ಪ್ರಥಮ PUC ವಿದ್ಯಾರ್ಥಿಗಳು, ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು 2180 ವಿದ್ಯಾರ್ಥಿಗಳು CET ಮತ್ತು NEET ಮತ್ತು JEE ಪ್ರಾಕ್ಟೀಸ್ ಪೇಪರ್ಗೆ ವಿದ್ಯಾರ್ಥಿಗಳು ಕೊಡ್ತಾ ಇದ್ದಾರೆ. ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ನಾನು ಪಿ ಐ ಭಂಡಾರೆ ಚಿಕ್ಕೋಡಿ ಶಿಕ್ಷಣ ಜಿಲ್ಲೆಯ ಉಪನಿರೀಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. 2025-26ನೇ ಸಾಲಿನಲ್ಲಿ ಸುಮಾರು ನಮ್ಮ ಚಿಕ್ಕೋಡಿ ಶಿಕ್ಷಣ ಜಿಲ್ಲೆಯಲ್ಲಿ ಪ್ರಥಮ PUC ವಿದ್ಯಾರ್ಥಿಗಳು, ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು 2180 ವಿದ್ಯಾರ್ಥಿಗಳು CET ಮತ್ತು NEET ಮತ್ತು JEE ಪ್ರಾಕ್ಟೀಸ್ ಪೇಪರ್ಗೆ ವಿದ್ಯಾರ್ಥಿಗಳು ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ದ್ವಿತೀಯ PUC ವಿದ್ಯಾರ್ಥಿಗಳು ಸುಮಾರು 2000 ವಿದ್ಯಾರ್ಥಿಗಳು ಕೂಡ CET NEET ಮತ್ತು JEE ಪ್ರಾಕ್ಟೀಸ್ ಪೇಪರ್ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ಅತಿ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ನೀಡ್ತಾ ಇದ್ದೇವೆ. ಆದ ಕಾರಣ ಈ ಮಾನ್ಯ ಜಿಲ್ಲಾ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಿಂಧೆ ಸಾಹೇಬರು ನೇತೃತ್ವದಲ್ಲಿ, ಜಿಲ್ಲಾ ಪಂಚಾಯತ್ ನೇತೃತ್ವದಲ್ಲಿ ಈ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಬಡ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿರ್ತಕ್ಕಂಥ ನಮ್ಮ ಚಿಕ್ಕೋಡಿ ಶಿಕ್ಷಣ ಜಿಲ್ಲೆಯಿಂದ 8 ತಾಲೂಕಿನಿಂದ ಬಡ ವಿದ್ಯಾರ್ಥಿಗಳನ್ನು ಅನುಕೂಲವಾಗಿರ್ತಕ್ಕಂಥ ನಿಟ್ಟಿನಲ್ಲಿ ಬಡ ವಿದ್ಯಾರ್ಥಿಗಳಿಗೆ ನಾವು ಈ ಪರೀಕ್ಷೆಗಳನ್ನು ನಾವು ನಿರ್ವಹಿಸ್ತಾ ಇದ್ದೇವೆ. ಪ್ರತಿ 2ನೇ ಶನಿವಾರ ಮತ್ತು 4ನೇ ಶನಿವಾರ ಪರೀಕ್ಷೆಗಳು ನಡೆಸಿಕೊಂಡು ವಿದ್ಯಾರ್ಥಿಗಳಿಗೆ ಫಲಿತಾಂಶವನ್ನು ಕೂಡ ನಾವು ನೀಡ್ತಾ ಇದ್ದೇವೆ. ಯಾಕಂದರೆ ಇದೊಂದು ಗುಣಮಟ್ಟವಾಗಿರ್ತಕ್ಕಂಥ ಶಿಕ್ಷಣ ಮಾಡಬೇಕಾದ್ರೆ ಮಾನ್ಯ CO ಸಾಹೇಬರ ನೇತೃತ್ವದಲ್ಲಿ ಈ ಕೆಲಸ ಕಾರ್ಯಗಳನ್ನು ನಾವು ನಮ್ಮ ಜಿಲ್ಲೆಯಲ್ಲಿ ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇವೆ. ಸತ್ಯಮ ಜಾರಕಿಹೊಳಿ ಸಾಹೇಬರು 2024 ಮತ್ತು 25ನೇ ಸಾಲಿನಲ್ಲಿ ಬೆಳಗಾವಿ ಮತ್ತು ಚಿಕ್ಕೋಡಿಯಲ್ಲಿ ಪಾರಿತೋಷಿಕ ವಿತರಣೆ ಮಾಡುವಂಥ ಸಂದರ್ಭದಲ್ಲಿ 5 ಕೋಟಿ ರೂಪಾಯಿ ಬಹುಮಾನ ರೂಪದಲ್ಲಿ ಕೊಡುತ್ತೆ ತಿಳ್ಕೊಂಡು ಆಶ್ವಾಸನೆ ಕೂಡ ನಮಗೆ ನೀಡಿದೆ. ಮೈಸೂರು ಸ್ಯಾಂಡಲ್ ಸಾಬೂನು ಪ್ರಕೃತಿಯಷ್ಟೇ ತಾಜಾ ಮತ್ತು ಪರಿಶುದ್ಧ. ಅದರ ಜೊತೆಗೆ ನಮ್ಮ ಚಿಕ್ಕೋಡಿ ಶಿಕ್ಷಣ ಜಿಲ್ಲೆಯಲ್ಲಿ ಈ DDP ಆಫೀಸ್ನಲ್ಲಿ ಕಚೇರಿ ಇರುವುದರಿಂದ ಮಾನ್ಯ ಪ್ರಕಾಶನ ಹುಕ್ಕೇರಿ ಸಾಹೇಬ್ ಮತ್ತು ಗಣೇಶನ ಹುಕ್ಕೇರಿ ಸಾಹೇಬ್ ನೇತೃತ್ವದಲ್ಲಿ ಸುಮಾರು 1.5 ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಿ ಶೀಘ್ರದಲ್ಲಿ ಇದೇ ತಿಂಗಳ ನಾವು ಪ್ರಾರಂಭ ಮಾಡಿರ್ತಕ್ಕಂಥ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಇದೊಂದು ಜಿಲ್ಲೆಯಲ್ಲಿ ಮಾನ್ಯ ಶಾಸಕರು ಬಹಳ ಉತ್ಸುಕತೆಯಿಂದ ಈ ಕೆಲಸ ಕಾರ್ಯ ಮಾಡೇ ತಿಳ್ಕೊಂಡು ಆಶ್ವಾಸನೆ ಕೊಟ್ಟಿರೋದ್ರಿಂದ ಈ ತಿಂಗಳ ನಾವು ಈ ಕೆಲಸ ಕಾರ್ಯವನ್ನು ಕೂಡ ನಾವು ಪ್ರಾರಂಭ ಮಾಡ್ತಿರ್ಕೊಂಡು ಬಹಳ ನಾವು ತುಂಬಾ ಹೆಮ್ಮೆ ಆಗ್ತಾ ತಿಳ್ಕೊಂಡು ನಾವು ಇಲ್ಲಿ ಹೇಳ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಸರ್, ಈಗ ನಾನು ಈ ವಿಷಯದಲ್ಲಿ ಸರ್, ನಾವು ಬಹುಶಃ ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಿಂದ ತಾವು ನಮಗೆ 2 ವಿಷಯಗಳಲ್ಲಿ ಒಂದು ಸಂತೋಷ ಸುದ್ದಿಯನ್ನು ಹೇಳಿದ್ರಿ. ಮೊಟ್ಟ ಮೊದಲಿಗೆ ಬಡ ವಿದ್ಯಾರ್ಥಿಗಳಿಗೆ CET ಒಂದು ತರಬೇತಿಯನ್ನ ಕೊಡುವಂತ ವ್ಯವಸ್ಥೆಯನ್ನ ತಾವೆಲ್ಲ ಇಲ್ಲಿ ಮಾಡಿದ್ರಿ. ಸುಮಾರು 23 ಕಾಲೇಜಿನಲ್ಲಿ ಈ ವ್ಯವಸ್ಥೆನೆಲ್ಲ ಮಾಡಿದ್ರಿ ಸರ್. ಈ ವ್ಯವಸ್ಥೆಯಲ್ಲಿ ನನ್ಗೇನಿದೆ ಅಂತ ನನಗೆ ಆನ್ಸರ್ ಏನ್ ಬೇಕಿದೆ ಅಂತ, ಈಗ ಈ CET ಮಾಡುವಂತ ಉದ್ದೇಶವೇನು? 23 ಸರ್ಕಾರಿ ಕಾಲೇಜುಗಳಲ್ಲಿ ಸುಮಾರು 4,000 ಜನ ಏನು ಇದರ ಲಾಭವನ್ನು ಪಡಿತಾ ಇದ್ದಾರೆ ಸರ್. ಇದರ ಮುಖ್ಯ ಉದ್ದೇಶ ಏನು ಸರ್? CO ಆಯ್ತು, CO ಅವರು ಸಿಂಧೆ ಸಾಹೇಬರು ಕೂಡ ಇದರ ಒಂದು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಿಂಧೆ ಸಾಹೇಬರು ಬಡ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿರ್ತಕ್ಕಂಥ ಇದೊಂದು ಯೋಜನೆ ಮಾಡಿದರೆ ಮಕ್ಕಳಿಗೆ ಅನುಕೂಲ ಆಗ್ತಾ ಇದೆ ನಿಟ್ಟಿನಲ್ಲಿ ಮಾಡ್ತಾ ಇರೋದು. 2ನೇ ಪಾಯಿಂಟ್ ಏನಿದೆ ಬಡ ವಿದ್ಯಾರ್ಥಿಗಳಿಗೆ ಫೀ ಕೊಟ್ಟು CET ಮತ್ತು NEET ಮತ್ತು JEE
ಫೀ ಕೊಟ್ಟು ದುಡ್ಡು ಕೊಟ್ಟು ಕಲಿಬೇಕಾಗೋದು ತಗೊಂಡು ಈ ಯೋಜನೆಗಳನ್ನು ಹಮ್ಮಿಕೊಂಡಿದ್ದೀವಿ. ಸರ್, ಈಗ ಈ ಒಂದು ತರಬೇತಿಯನ್ನ ನಾವು ಈಗೇನ ಪ್ರಿಪರೇಷನ್ ಏನು ಎಕ್ಸಾಮಿನೇಷನ್ ಇದೆ ಇದನ್ನ ಎವ್ರಿ ಡೇ ಅಥವಾ ಕಂಡಕ್ಟ್ ಮಾಡ್ತಾರೋ ಅಥವಾ ಅದಕ್ಕೇನಾದ್ರೂ ನೀವು ಪೀರಿಯಡ್ ಅನ್ನ ಹಾಕಿಬಿಟ್ಟು ಸರ್, ಆ ರೀತಿಯಾಗಿ CET-ಯನ್ನು ಇದೇ ತಗೊಳ್ಬೇಕಂತ ಆ ರೀತಿ ಏನಾದ್ರು ಇದೆ ಸರ್? ಟೈಮ್ ಏನಾದ್ರು ಒಂದು ಪೀರಿಯಡ್ ಇದೆ ಸರ್ ಅದಕ್ಕೆ ಅಂತ? ಅದು ಪೀರಿಯಡ್ ಇದೆ. ಹಾಂ ಸರ್. ಇದಾದ್ರೆ ಈಗ ಮಾನ್ಯ ನಿರ್ದೇಶಕರು 8:30ರಿಂದ 9:30 ಗಂಟೆವರೆಗೆ ಅದು ಡೈರೆಕ್ಟ್ ಲೈವ್ ಮುಖಾಂತರವಾಗಿ ಪ್ರತಿಯೊಂದು ವಿದ್ಯಾರ್ಥಿ ಕಾಲೇಜಿನಲ್ಲಿ ಈ ಪ್ರೋಗ್ರಾಮ್ಗಳನ್ನು ನಾವು ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ನಮ್ಮ ಚಿಕ್ಕೋಡಿ ಶಿಕ್ಷಣದಲ್ಲಿ ಸುಮಾರು 23 ಕಾಲೇಜಿನಲ್ಲಿ CET ಪರೀಕ್ಷೆ ನಡೆಸ್ತಾ ಇದ್ದೇವೆ. ಅದಕ್ಕೆ ನಾವು ನಮ್ಮ ಪ್ರಾಚಾರ್ಯರು ಮತ್ತು ಉಪನ್ಯಾಸಕ ಬಂಧುಗಳು ಅದಕ್ಕೆ CET ಮತ್ತು NEET ಪರ್ಟಿಕ್ಯುಲರ್ಲಿ ಅದಕ್ಕೆ ಟೆಸ್ಟ್ ಕೊಟ್ಟು ಮಕ್ಕಳಿಗೆ ಅನುಕೂಲವಾಗಿರ್ತಕ್ಕಂಥ ವಾತಾವರಣ ಕಲ್ಪಿಸಬೇಕಾದ್ರೆ ಈ ಒಂದು ಯೋಜನೆಗಳನ್ನು ಇಟ್ಕೊಂಡಿದ್ದೀವಿ. ಸರ್, ಈಗ ವಿದ್ಯಾರ್ಥಿಗಳ ಒಂದು ರೆಸ್ಪಾನ್ಸ್, ಈಗ ಈ ಒಂದು ಪ್ರೋಗ್ರಾಮ್, ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳ ರೆಸ್ಪಾನ್ಸ್ ಯಾವ ರೀತಿಯಾಗಿದೆ? ತಾವು ಉಪನಿರ್ದೇಶಕರಾಗಿ ತುಂಬಾ ಕಡೆ ಎಲ್ಲ ತಾವು ಓಡಾಡ್ತಾ ಇರ್ತೀರಿ ಸರ್, ಅದಕ್ಕೆ ನಿಮ್ಗೆ ಗೊತ್ತಾಗುತ್ತೆ ಸರ್ ಅದು ಏನ್ ರೆಸ್ಪಾನ್ಸ್ ಇದೆ ಅನ್ನೋದು ಗೊತ್ತಾಗುತ್ತೆ ಸರ್. ಆ ರೀತಿಯಾಗಿ ಸುಮಾರು ಪಾಲಕರ ಮತ್ತು ವಿದ್ಯಾರ್ಥಿಗಳ ಏನ ಕಾರ್ಯಕ್ರಮ ಹಾಕಿಕೊಂಡಿದ್ದೀವಿ. ಪಾಲಕರಿಂದ ಮತ್ತು ವಿದ್ಯಾರ್ಥಿಗಳಿಂದ ಒಂದು ರೆಸ್ಪಾನ್ಸ್ ಏನ್ ಬರ್ತಾ ಇದ್ದು, ಇದೊಂದು ಒಳ್ಳೆಯ ಯೋಜನೆ ಇದೆ, ಒಳ್ಳೆಯ ಕಾರ್ಯಕ್ರಮ ಇದೆ, ಒಳ್ಳೆ ವಿದ್ಯಾರ್ಥಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಆದಾಯ ತಿಳ್ಕೊಂಡು ಅವರು ನಮಗೆ ತಿಳಿಸ್ತಾರೆ. ಒಂದು ಮನವಿ ಮಾಡಿಬಿಡಿ ಸರ್ ವಿದ್ಯಾರ್ಥಿಗಳಿಗೆ ಇದರ ಲಾಭ ಪಡೆಯಲು. ನಮ್ಮ ಚಿಕ್ಕೋಡಿ ಶಿಕ್ಷಣ ಜಿಲ್ಲೆಯಲ್ಲಿ ಸುಮಾರು 23 ಕಾಲೇಜುಗಳಿವೆ, ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಿವೆ. ಇದರ ಲಾಭಗಳನ್ನು ಎಲ್ಲ ವಿದ್ಯಾರ್ಥಿಗಳು ಪಡಿಬೇಕಾಗಿರ್ತಕ್ಕಂಥ ನನ್ನದೊಂದು ಆಶೆ ಆಕಾಂಕ್ಷೆ ಇದೆ ಸರ್. ಮಾನ್ಯ CO ಸಾಹೇಬರುಗಳ ನೇತೃತ್ವದಲ್ಲಿ ನಾವು ಒಳ್ಳೆ ರೀತಿಯಾಗಿ ಕಾರ್ಯ ಮಾಡ್ತಾ ಇದ್ದೇವೆ. ಇದೇ ರೀತಿಯಾಗಿ ಈ ಅಕಾಡೆಮಿಕ್ ಇಯರ್ನಲ್ಲಿ ಕೂಡ ಇದೇ ಕಾರ್ಯವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಓಕೆ, ಥ್ಯಾಂಕ್ ಯು.